ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಗದಗ ನಗರದಲ್ಲಿರುವಂಥ ಭೀಷ್ಮಕೆರೆ ಬಿಸಿಕೆರೆ ಒಂದು ದಂಡಿ ಮೇಲೆ ಬಸವಣ್ಣವರ ಒಂದು ಮೂರ್ತಿ ಐತಿ. ಆ ಮೂರ್ತಿ ನಮ್ಮ ಭಾರತದೊಳಗೆ ಅತ್ಯಂತ ಎತ್ತರದ ಬಸವಣ್ಣವರ ಮೂರ್ತಿ ಇದಾಗೈತಿ. ಅಂಥ ಒಂದು ಬಸವಣ್ಣವರ ಮೂರ್ತಿಯ ಹತ್ರನ ಅವರ ಒಂದು ಮೂರ್ತಿ ಕೆಳಗಡೆ ಮ್ಯೂಸಿಯಂ ಐತಿ. ಆ ಒಂದು ಮ್ಯೂಸಿಯಮ್ದೊಳಗೆ ಬಸವಣ್ಣವರ ಒಂದು ಜೀವನ ಚರಿತ್ರೆ ಐತಿ. ಹಿಂದಿನ ಭಾಗದೊಳಗೆ ನೀವು ನೋಡಿರ್ಬೋದು. ಅಂಥ ಒಂದು ಚಿತ್ರವನ್ನು ಮಾಡಿಟ್ಟು ಅದರ ಕೆಳಗಡೆ ಅದರ ಒಂದು ಅರ್ಥನೂ ಬರ್ದಾರ. ಆ ಚಿತ್ರ ಒಂದು ಸೂಚಿಸುವಂಥ ವಿಷಯನೂ ಬರ್ದಾರ. ಬರ್ರಿ ನೋಡೋಣ. ನೋಡ್ರಿ, ಇಲ್ಲಿ ಅಕ್ಕ ಮಹಾದೇವಿಯವರು ಅದಾರ ನೋಡ್ರಿ. ಅವರು ಒಬ್ಬರು ಗುರುಗಳು ಅದಾರ ಇಲ್ಲಿ. ಆ ಒಂದು ಗುರುಗಳು ಯಾರಂತಂದ್ರೆ ಈ ಒಂದು ಅಲ್ಲಮ ಪ್ರಭು ಅವರು ಈ ಒಂದು ಬಸವಣ್ಣವರ ಕಾಲದೊಳಗೆ ಒಂದು ಆಡಳಿತ ಇತ್ತಲ್ಲ, ಆ ಒಂದು ಆಡಳಿತದೊಳಗೆ ಅವರೊಂದು ಪ್ರಮುಖ ಒಂದು ಹುದ್ದೆಯಲ್ಲಿದ್ದರು. ಅಂಥ ಹುದ್ದೆಯಲ್ಲಿರುವಂಥ ಅವರು ಅದು ಒಂದು ಸ್ಥಾನ. ಆ ಸ್ಥಾನದೊಳಗೆ ಅಲ್ಲಮ ಪ್ರಭು ಅವರು ಕುಳಿತು ಇವರೊಂದು ವಿಚಾರ ಮಾಡತ್ತಾರ. ಬರೀ ಅದು ಯಾವ ಒಂದು ದೃಶ್ಯ ಐತಿ ನೋಡೋಣ ಬರ್ರಿ. ನೋಡ್ರಿ, ಆ ಒಂದು ದೃಶ್ಯದ ಕೆಳಗಡೆನೆ ಆ ದೃಶ್ಯದ ಒಂದು ಮಾಹಿತಿ ಕೊಟ್ಟಾರ ನೋಡ್ರಿ. ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ದೃಶ್ಯ. ಅಲ್ಲಮ ಪ್ರಭು ಅವರು ಒಂದು ಅಧ್ಯಕ್ಷರಾಗಿರ್ತಾರೆ. ಆ ಒಂದು ಅನುಭವ ಮಂಟಪದ ಆಡಳಿತದೊಳಗೆ ಅವರ ಒಂದು ಅಧ್ಯಕ್ಷದೊಳಗೆ ಇದೊಂದು ಸಭೆ ಮಾಡಿರ್ತಾರೆ. ಆ ದೃಶ್ಯವನ್ನು ತೋರಿಸ್ಯಾರ ನೋಡ್ರಿ. ಓಕೆ, ಮತ್ತು ಮುಂದಿನ ಒಂದು ಭಾಗದೊಳಗೆ ಯಾವ ದೃಶ್ಯ ನಮಗೆ ಸಿಗ್ತೈತಿ ಬರ್ರಿ ನೋಡೋಣ. ನೋಡ್ರಿ, ವಸ್ತು ಸಂಗ್ರಹಾಲಯ ಲಕ್ಕುಂಡಿಯ ಒಂದು ಮಾಹಿತಿ ಪ್ರತಿಯೊಂದು ಹೆಜ್ಜೆಗೂ ನೀವು ನೋಡ್ಕೊತಾ ಬಂದಿರಿ. ಪ್ರತಿಯೊಂದು ಮೂರ್ತಿ ಹತ್ರನೂ ಆ ಒಂದು ಮಾಹಿತಿ ಕೊಟ್ಟಿದ್ರು. ಆ ಮಾಹಿತಿ ಪ್ರಕಾರ ನೋಡ್ರಿ, ಇಲ್ಲಿ ಪರಂಪರೆ ಕೇಂದ್ರ ಅಂದ್ರೆ ಲಕ್ಕುಂಡಿ ಒಳಗೆ ಅಲ್ಲಿ ಒಂದು ವಸ್ತು ಸಂಗ್ರಹಾಲಯ ಅಂದರೆ ಮ್ಯೂಸಿಯಂ ಐತಿ. ಆ ಮ್ಯೂಸಿಯಮ್ದೊಳಗೆ ಈ ಒಂದು ಗುಡಿಗಳನ್ನು ನೋಡಾಕತ್ತೇವಲ್ಲ, ಇದ್ರದ್ದೆಲ್ಲ ಪೂರ್ಣ ಹಿಸ್ಟ್ರಿ, ಇದ್ರದ್ದು ಒಂದು ಇತಿಹಾಸ, ಇದರದ್ದೊಂದು ಮಾಹಿತಿ ಆ ಒಂದು ಮ್ಯೂಸಿಯಮ್ದೊಳಗೆ ಇರ್ತಾವೆ. ಅಂತಹ ಒಂದು ಮ್ಯೂಸಿಯಮ್ ಈ ಒಂದು ಲಕ್ಕುಂಡಿ ಒಳಗೈತಿ. ಇಷ್ಟೊತ್ತಿನವರೆಗೆ ಎಲ್ಲ ಹಿಂದಿನ ಭಾಗದೊಳಗೂ ಕೆಲವೊಂದು ಲಕ್ಕುಂಡಿ ಮಾಹಿತಿ ನೋಡಿದೆವು. ಲಕ್ಕುಂಡಿ ಒಳಗಿರುವಂಥ ಕೆಲವು ಗುಡಿಗಳನ್ನು ನೋಡಿದೆವು. ಅಂಥ ಒಂದು ಮಾಹಿತಿ ಕೊಡೋಂಥ ಅಲ್ಲಿ ವಸ್ತು ಸಂಗ್ರಹಾಲಯ ಐತಿ. ಬರೀ ಮತ್ತು ಮುಂದಿನ ಭಾಗದೊಳಗೆ ಬಸವಣ್ಣವರ ಒಂದು ಚರಿತ್ರೆ ನೋಡ್ಕೊಂಬರೋಣ. ನೋಡ್ರಿ, ಇಲ್ಲಿ ಒಂದು ಕಾರ್ಯಕ್ರಮದ ಒಂದು ದೃಶ್ಯ ಕಾಣಕತ್ತೈತಿ, ಚಿತ್ರ ಕಾಣಕತ್ತೈತಿ ನೋಡ್ರಿ. ಇಲ್ಲಿ ಮದುವೆ ಸಂಭ್ರಮ, ಲಗ್ನದ ಒಂದು ಆಚರಣೆ ಒಂದು ದೃಶ್ಯ ಐತಿ ಇಲ್ಲಿ. ಆ ದೃಶ್ಯದೊಳಗೆ ಆಗ ನೋಡ್ರಿ, ಬಸವಣ್ಣವರು ದಂಪತಿಗಳ ಎದುರಿಗದಾರ, ಇಬ್ಬರನ್ನೂ ಮದುವೆ ಮಾಡತ್ತಾರ. ಊರಿನ ಜನರು ಇಲ್ಲದಾರ ನೋಡ್ರಿ. ಇದು ಮದುವೆ ಒಂದು ದೃಶ್ಯ. ಬಸವಣ್ಣನವರು ಈ ಮದುವೆ ಒಳಗೆ ಭಾಗವಹಿಸಿ ಮದುವೆ ನಡೆಸಿದಂಥ ಇದೊಂದು ದೃಶ್ಯ ನೋಡ್ರಿ. ಇಲ್ಲಿ ಅಕ್ಷತಿಗೆ ಕಾಳು ಅಂದ್ರೆ ಅಕ್ಕಿ ಕಾಳು ಒಗ್ಯಾಕತ್ತಾರ ನೋಡ್ರಿ. ವಧುವರರು ಇವ್ರ ನಡುವರ ಕಾಣಿಸ್ತಾರಲ್ಲ, ಅವರು ಬಸವಣ್ಣವರು. ಈ ಒಂದು ಮದುವೆ ದೃಶ್ಯ ಏನಂತೇಳಿ ನೋಡೋಣ ಬರ್ರಿ. ನೋಡ್ರಿ, ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ದಲಿತ ಯುವಕನಿಗೆ ಬ್ರಾಹ್ಮಣರ ಕನ್ಯೆಯನ್ನು ಮದುವೆ ಮಾಡಿಸಿದ ಬಸವಣ್ಣ. ನೋಡ್ರಿ, ಇದು ಒಂದು ಯಾವ ಮದುವೆ ಅಂತೇಳಿ, ಎಂಥ ಮದುವೆ ಕಾರ್ಯಕ್ರಮ ಅಂತೇಳಿ ಇದರೊಳಗೆ ಮಾಹಿತಿ ಕೊಟ್ಟಾರ ನೋಡ್ರಿ. ಓಕೆ, ಮುಂದಿನ ಒಂದು ದೃಶ್ಯದೊಳಗೆ ಮತ್ತೆ ಏನೆಲ್ಲ ಒಂದು ದೃಶ್ಯಗಳು ಕಾಣ್ತಾವೆ, ಚಿತ್ರ ಕಾಣ್ತಾವೆ ಬರ್ರಿ ನೋಡ್ಕೊಂಡು ಬರೋಣ. ನೋಡ್ರಿ, ಇಲ್ಲಿ ಕಾಶಿ ವಿಶ್ವನಾಥ ಅಂದ್ರೆ ಕಾಶಿ ವಿಶ್ವನಾಥ ದೇವಾಲಯದ ಬಗ್ಗೆ ಒಂದು ಫೋಟೋ ಹಾಕ್ಯಾರ, ಒಂದು ಚಿತ್ರ ಐತಿಲ್ಲಿ. ಈ ಒಂದು ಗುಡಿ ಬಗ್ಗೆ ಹೆಚ್ಚಿನ ಮಾಹಿತಿನೂ ಬರ್ದಾರ. ಇದು ಲಕ್ಕುಂಡಿ ಒಳಗೆ ಪ್ರಸಿದ್ಧ ದೇವಾಲಯ ಆಗೈತಿ. ಮತ್ತು ಕಾಶಿ ವಿಶ್ವನಾಥ ದೇವಾಲಯ ಹೆಂಗೆ ಅದು ಈ ಒಂದು ಲಕ್ಕುಂಡಿ ಒಳಗಿರುವಂಥ ಈ ಒಂದು ಕಾಶಿ ವಿಶ್ವನಾಥ ದೇವಾಲಯನೂ ಅಷ್ಟ ಪ್ರಸಿದ್ಧ ಐತಿ. ಆ ಒಂದು ಗುಡಿ ಬಗ್ಗೆ ಮಾಹಿತಿನೂ ಇದ್ರೊಳಗೆ ಕೊಟ್ಟಾರ ನೋಡ್ರಿ. ಇಲ್ಲಿ ಇಂಥ ಒಂದು ಗುಡಿ ಬಗ್ಗೆ ಅಲ್ಲಿ ಮ್ಯೂಸಿಯಂ ಆಗಲೇ ತೋರಿಸಿದ್ರಲ್ಲ, ವಸ್ತು ಸಂಗ್ರಹಾಲಯ, ಅದರೊಳಗೆ ಇದ್ರ ಇತಿಹಾಸನೂ ಸಿಗ್ತೈತಿ. ಆಗಲೇ ನೋಡಿದೆವು ನಾವು ವಸ್ತು ಸಂಗ್ರಹಾಲಯ ಲಕ್ಕುಂಡಿ ಒಳಗೆ ವಸ್ತು ಸಂಗ್ರಹಾಲಯ ಮಾಡಿದ್ದ ಉದ್ದೇಶ ಇವೆಲ್ಲವೂ ಮಾಹಿತಿಗಾಗಿ. ಅಂದ್ರೆ ಇದನ್ನು ಗುಡಿ ನೋಡಿದ್ದಕ್ಕೂ ಇದ್ರ ಮಾಹಿತಿ ಸಿಕ್ತಂದ್ರೆ ನಮಗೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ.
ನೋಡಿರಿ ಈ ಒಂದು ಗುಡಿ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಇದ್ರೊಳಗೆ ಬರ್ದಾರ ನೋಡಿರಿ. ಇಂಥದ್ದು ಅಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಅಲ್ಲಿ ಕಾಶಿ ಒಳಗೈತಿ. ಅದ ಪ್ರಕಾರ ಇಲ್ಲಿ ಲಕ್ಕುಂಡಿ ಒಳಗೆ ಈ ಒಂದು ಕಾಶಿ ವಿಶ್ವನಾಥ ದೇವಾಲಯ ಮಾಡ್ಯಾರ ನೋಡ್ರಿ. ಇಲ್ಲಿಗ ದೇವಾಲಯದ ಚಿತ್ರ ಕಾಣಕತ್ತೈತಿ ನೋಡ್ರಿ. ಬರೀ ಮತ್ತು ಮುಂದಿನ ಒಂದು ಬಸವಣ್ಣವರ ಚರಿತ್ರೆ ಒಳಗೆ ಯಾವ ಒಂದು ದೃಶ್ಯ ಕಾಣ್ತೈತಿ ನೋಡ್ಕೊಂಬರೋಣ ಬರ್ರಿ ನೋಡ್ರಿ. ಮತ್ತು ಇಲ್ಲಿ ಒಂದು ಮಾಹಿತಿ ಹಾಕ್ಯಾರ, ಇದು ಮುಸ್ಕಿನ ಬಾವಿ. ಇವು ಎಲ್ಲವೂ ಕ್ರಿಸ್ತ ಶಕ 1000, 1100, 1200 ಆಸುಪಾಸಿನೊಳಗಿನೂ ಅದಾವು ನೋಡ್ರಿ. ಇಲ್ಲಿ ಮುಸ್ಕಿನ ಬಾವಿ ಅಂತೈತಿ ನೋಡ್ರಿ. ಈ ಬಾವಿಯ ಒಂದು ದಂಡೆ ಮೇಲಿರುವಂಥ ಇವು ಕಟ್ಟಡಗಳು, ಇವು ಕಟ್ಟಡ ದೇವಾಲಯ ನೋಡ್ರಿ. ಅಲ್ಲಿ ಕೆಳಗಡೆ ನೀರು ಕಾಣಿಸ್ತದಲ್ಲ ಹಸಿರಾಗಿ, ಅಲ್ಲಿ ಬಾವಿ ಅದ. ಆ ಬಾವಿ ಒಳಗೂ ಈ ಥರ ಕಟ್ಟಡ ಐತಿ. ಮತ್ತು ಬಾವಿ ಒಂದು ಮೇಲ್ದಂಡಿನ ಪೂರ್ಣ ಕಟ್ಟಡದೊಳಗನ ಐತಿ. ಇದಕ್ಕೆ ಮುಸ್ಕಿನ ಬಾವಿ ಅಂತಾರೆ. ಇದು ದೊಡ್ಡ ಒಂದು ಕಲ್ಲಿನೊಳಗೆ ಕಟ್ಟಿದ್ದೊಂದು ಮಾಹಿತಿ ಐತಿ ನೋಡ್ರಿ. ಇಲ್ಲಿ ಇದು ಮುಸ್ಕಿನ ಬಾವಿ ಬಗ್ಗೆ ಮಾಹಿತಿ ಪೂರ್ಣ ಐತಿ ನೋಡ್ರಿ. ಇದ್ರೊಳಗೆ ಇದು ಲಕ್ಕುಂಡಿ ಒಳಗೆ ಐತಿ. ಇದು ಯಾಕೆ ಮುಸ್ಕಿನ ಬಾವಿ ಅಂದ್ರಂತೇಳಿ ಅದರದ್ದು ಅರ್ಥನೂ ಕೊಟ್ಟಾರ ನೋಡ್ರಿ. ಅದಕ್ಕೆ ಮುಸ್ಕಿನ ಬಾವಿ ಅಂತೇಳಿ ಕರೆಯೋಕೆ ಕಾರಣ ಏನಂತೇಳಿ ಅದನ್ನು ತಿಳಿಸ್ಯಾರ ನೋಡ್ರಿ. ಇದು ನೋಡ್ರಿ ಲಕ್ಕುಂಡಿಯ ಮುಸ್ಕಿನ ಬಾವಿ. ಬರೀ ಮತ್ತು ಮುಂದೆ ಯಾವ ಒಂದು ದೃಶ್ಯ ಸಿಗ್ತೈತಿ ಬಸವಣ್ಣವರ ಚರಿತ್ರೆ ಒಳಗೆ ನೋಡೋಣ ಬರ್ರಿ ನೋಡ್ರಿ. ಇಲ್ಲಿ ಜನಗಳು ಕೈ ಮಾಡಿದ ದೃಶ್ಯಗಳು ಕಾಣಕತ್ತೇವು. ಸೂಕ್ಷ್ಮವಾಗಿ ಗಮನಿಸಿದ್ರೆ ನೋಡ್ರಿ, ಇಲ್ಲಿ ಆನೆ ಐತಿ ನೋಡ್ರಿ. ಆನೆ ಕಾಣಿಸ್ತದಲ್ಲ, ಆನೆ ಐತಿ. ಇಲ್ಲಿ ಜನರು ಅದಕ್ಕೆ ಆ ಥರ ಕೈ ಮಾಡಿದ ದೃಶ್ಯ ಕಾಣಕತ್ತೈತಿ ನೋಡ್ರಿ. ಊರಿನ ಜನರು ಅಲ್ಲೆಲ್ಲೇ ಅದಾರ ನೋಡ್ರಿ. ಎಷ್ಟು ಜನ, ಒಂದು ಜನಸಂಖ್ಯೆ ಎಷ್ಟೈತಿ ನೋಡ್ರಿ. ಇಲ್ಲಿ ಈ ಥರ ಆನೆಗೆ ಕೈ ಮಾಡಿದ ದೃಶ್ಯ ನಾವು ಕಾಣಕತ್ತೇವೆ ನೋಡ್ರಿ. ಆನೆ ಮೇಲೆ ಆನೆ ಒಂದು ಮಾವುತನೂ ಅದಾನ. ಅದ್ರ ಕೆಳಗಡೆ ನೋಡ್ರಿ ಇಲ್ಲಿಗ ಆನೆ ಕಾಲಿಗೆ ಸರಪಣಿ ಕಟ್ಟ್ಯಾರ ನೋಡ್ರಿ. ಸರಪಣಿ ಕಟ್ಟಿ ಆನೆ ಕಾಲಿಗೆ ಸರಪಳಿ ಕಟ್ಟಿ ಇಲ್ಲಿ ಕೆಲವು ತಪ್ಪು ಮಾಡಿದ ಜನರನ್ನು ಶಿಕ್ಷಿಸುವ ಒಂದು ದೃಶ್ಯ ಇದು. ಏನು ತಪ್ಪು, ಯಾವ ತಪ್ಪು, ಎದಕ್ಕಾಗಿ ಈ ಥರ ಶಿಕ್ಷೆ ಕೊಡಕತ್ತಾರ ಅಂತೇಳಿ ಇದ್ರದ್ದು ಮಾಹಿತಿ ನೋಡೋಣ ನೋಡ್ರಿ. ಆ ಆನೆ ಕಾಲಿಗೆ ಸರಪಣಿ ಕಟ್ಟಿ ತಪ್ಪು ಮಾಡಿದಂಥ ಆ ಒಬ್ಬರ ಪ್ರಜೆಗಳನ್ನು ಎಳ್ಯಾಕತ್ತಾರ. ಬರ್ರಿ ಇದು ಯಾಕೆ ಏನಂತೇಳಿ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿಲ್ಲ ಆನೆ ಕಾಲಿಗೆ ಎಳಿಸುವ ಶಿಕ್ಷೆ ಇಲ್ಲಿ ಬರ್ದಾರ ನೋಡ್ರಿ. ಅಂತರ್ಜಾತಿ ವಿವಾಹದಿಂದ ರೊಚ್ಚಿಗೆದ್ದ ಜಾತಿವಾದಿಗಳು ವಧುವರರನ್ನು ಆನೆ ಕಾಲಿಗೆ ಕಟ್ಟಿ ಎಳೆಯುವ ಎಳೆಹೊಟ್ಟೆ ಶಿಕ್ಷೆ. ಇದು ಒಂದು ಶಿಕ್ಷೆ ಹೆಸರು ಎಳೆಹೊಟ್ಟೆ ಶಿಕ್ಷೆ ಅಂತೇಳಿ. ಅಂಥ ಒಂದು ಶಿಕ್ಷೆಯನ್ನು ಅಂತರ್ಜಾತಿ ವಿವಾಹ ಆದಂಥ ವಧುವರರನ್ನು ಈ ಥರ ಶಿಕ್ಷಿಸುವ ಒಂದು ದೃಶ್ಯ ನೋಡಾಕತ್ತೀವಿ ನೋಡ್ರಿ. ಇಲ್ಲಿ ಬರ್ರಿ ಮತ್ತು ಮುಂದಿನ ಒಂದು ಭಾಗದೊಳಗೆ ಏನು ಮಾಹಿತಿ ಸಿಗ್ತೈತಿ ಬರ್ರಿ ನೋಡೋಣ ನೋಡ್ರಿ. ಇಲ್ಲಿ ನಾಗನಾಥ ಬಸದಿ, ಇದು ಲಕ್ಕುಂಡಿ ನೋಡ್ರಿ. ಇಲ್ಲಿ ದೇವಾಲಯದ ಚಿತ್ರ ನೋಡಾಕತ್ತೀವಿ. ಆ ದೇವಾಲಯದ ಒಂದು ಮಾಹಿತಿ ಇಲ್ಲಿ ಐತಿ ನೋಡ್ರಿ. ಲಕ್ಕುಂಡಿ ಇದು ಎಲ್ಲಿ ಗುಡಿ, ಇಲ್ಲಿ ಸ್ಥಾಪನೆ ಮಾಡಿದ್ದಕ್ಕೆ ಏನು ಕಾರಣ, ಯಾಕೆ ಸ್ಥಾಪನೆ ಮಾಡಿದರು, ಯಾರು ಸ್ಥಾಪನೆ ಮಾಡಿದರು ಅಂತೇಳಿ ಅದರದ್ದೆಲ್ಲ, ಮತ್ತು ಗುಡಿ ಯಾವ ಥರ ಐತಿ, ಗುಡಿ ಒಂದು ಸಂಪೂರ್ಣ ಮಾಹಿತಿ ಅದು ಎಲ್ಲನೂ ಐತಿ ನೋಡ್ರಿ ಇದ್ರೊಳಗೆ. ಇವೆಲ್ಲ ಲಕ್ಕುಂಡಿ ಒಳಗೆ ಇರುವಂಥ ಗುಡಿಗಳು. ಲಕ್ಕುಂಡಿ ಒಳಗೂ ಎಷ್ಟೊಂದು ಗುಡಿಗಳದವು. ಅದು ಒಂದು ನೋಡ್ತಕ್ಕಂಥ ಉತ್ತಮ ಪ್ರವಾಸಿ ಸ್ಥಾನ ಆಗೈತಿ. ಲಕ್ಕುಂಡಿ ಒಂದು ಮಾಹಿತಿ ಇದ್ರೊಳಗೆ ನೋಡಿದ್ರಿ. ಬರ್ರಿ ಮತ್ತು ಮುಂದೆ ಒಂದು ಯಾವ ದೃಶ್ಯ ಸಿಗ್ತೈತಿ ನೋಡ್ಕೊಂಡು ಬರೋಣ ಬರ್ರಿ ನೋಡ್ರಿ. ಇಲ್ಲಿ ಆ ಒಬ್ಬರು ನಾಗರಿಕರು ನೋಡ್ರಿ, ಅವ್ರು ಏನೋ ಕೈಯೊಳಗೆ ಹೊತ್ಕೊಂಡು ಹೊಂಟಾರ, ಎತ್ಕೊಂಡು ಹೊಂಟಾರ ನೋಡ್ರಿ. ತಲೆ ಮೇಲೆ ಹೊತ್ಕೊಂಡಾರ ಇಲ್ಲೊಬ್ಬರು ಈ ಥರ ಹಿಡ್ಕೊಂಡು ಹೊಂಟಾರ ನೋಡ್ರಿ.
ಏನು ನೀವು ಯಾಕೆ ಹಿಂಗೆ ಹೊತ್ಕೊಂಡು ಹೊಂಟಾರ ಅಂಥೇಳಿ ಅದ್ರದ್ದು ಪೂರ್ಣ ಮಾಹಿತಿ ಐತಿ, ನೋಡೋಣ. ನೋಡಿರಿ, ಈ ಒಂದು ದೃಶ್ಯ ನೋಡಿದ್ರೆ ಒಂದು ಏನೋ ತಿಳಿತೈತಿ. ಬರ್ರಿ ಇದ್ರ ಬಗ್ಗೆ ಮಾಹಿತಿ ಐತಿ ನೋಡೋಣ. ಈ ಒಂದು ದೃಶ್ಯದ ಬಗ್ಗೆ ಮಾಹಿತಿ ಐತಿಲ್ಲ ಅಲ್ಲಿ, ಬರ್ರಿ ನೋಡೋಣ. ನೋಡ್ರಿ ಇಲ್ಲಿ ಕಲ್ಯಾಣದಲ್ಲಿ ಜರುಗಿದ ಹತ್ಯಾಕಾಂಡ ಕಾರಣವಾಗಿ ಶರಣರು ವಚನ ಸಂಪತ್ತನ್ನು ಸಂರಕ್ಷಿಸಲು ಉಳಿವಿಯತ್ತ ಧಾವಿಸುತ್ತಿರುವ ದೃಶ್ಯ. ಆ ಕಲ್ಯಾಣದೊಳಗೆ ಕೆಲವೊಂದು ಹತ್ಯಾಕಾಂಡ, ಒಂದು ಯುದ್ಧ, ಒಂದು ಸಮಸ್ಯೆ ಬಂದಾಗ ಆ ಥರದ ಇವಕ್ಕೆ ಕುತ್ತು ಬಂದಾಗ ಅಲ್ಲೆಲ್ಲ ಕೆಲವೊಬ್ಬರು ಇದ್ದಂಥ ಶರಣೆಯರು ಎಲ್ಲರೂ ಕೆಲವೊಂದು ವಚನಗಳನ್ನು, ಕೆಲವೊಂದು ಗ್ರಂಥಗಳನ್ನು ಅವಕ್ಕನ್ನ ರಕ್ಷಿಸ್ಕೊಳಕ ಉಳಿವಿಯತ್ತ ಇವರೆಲ್ಲರೂ ಹೊಂಟಂಥ ಒಂದು ದೃಶ್ಯ ಇದು. ಬರೀ ಮತ್ತು ಮುಂದಿನ ಒಂದು ಭಾಗದೊಳಗೆ ಯಾವ ಒಂದು ದೃಶ್ಯ ಸಿಗ್ತಾವೆ ನೋಡ್ಕೊಂಬರೋಣ. ಹತ್ಯಾಕಾಂಡದ ನಂತರ ನಮಗೆ ಸಿಗೋದಿದ್ದು ಕೊನೆಯ ದೃಶ್ಯ. ಬಸವಣ್ಣನವರು ಇಲ್ಲಿ ತಪಸ್ಸಿಗೆ ಕುಂತಾರ ನೋಡ್ರಿ. ಅಲ್ಲಿ ಬಸವಣ್ಣವರ ಐಕ್ಯ ಮಂಟಪ ಕಾಣ್ತತಿ ಹಿಂದನ್ನು ಒಂದು ಚಿತ್ರದೊಳಗೆ ನೋಡ್ರಿ. ಇಲ್ಲಿ ಬಸವಣ್ಣವರು ತಪಸ್ಸಿಗೆ ಕುಂತಾರ ನೋಡ್ರಿ. ಏನಿದು ನೋಡೋಣ ಬರ್ರಿ. ಬಸವಣ್ಣನವರ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗುವ ದೃಶ್ಯ. ಓಕೆ, ಬಸವಣ್ಣವರು ಇಲ್ಲಿಗೆ ಲಿಂಗೈಕ್ಯರಾದರು. ಇದು ಬಸವಣ್ಣವರ ಒಂದು ಚರಿತ್ರೆಯನ್ನು ತೋರಿಸುವ ಎಲ್ಲ ದೃಶ್ಯಗಳನ್ನು ನೀವು ನೋಡಿದ್ರಿ. ಓಕೆ, ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಮುಂದಿನ ಒಂದು ಭಾಗದೊಳಗೆ ಮತ್ತೊಂದು ದೇವಾಲಯವನ್ನು ತೋರಿಸ್ತೀನಿ. ಅಲ್ಲಿವರೆಗೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೆ ಧನ್ಯವಾದಗಳು. ನಮಸ್ಕಾರ.